ನಡೆಸಲೇಬೇಕಾಗಿದೆ ಮೂರು ಅನ್ನೋದು ಎಲ್ಲ ಮೂರು ಭಾಗದ ಜನರ ಅಭಿಪ್ರಾಯ. ಇಲ್ಲಿ ಜನರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಆಗಲಪ್ಪ ಏನು ಸಣ್ಣ ಆಗಲಿ ಜಿಲ್ಲೆಗಳು ಅನುಕೂಲ ಆಗ್ತದೆ ಆಡಳಿತ ದೃಷ್ಟಿಯಿಂದ. ನಮಗೂ ಹೆಚ್ಚು ಫಂಡ್ ಬರ್ತದೆ ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಡೆವಲಪ್ಮೆಂಟ್ ಸಲುವಾಗಿ. ಮತ್ತು ಈಗ ಪಟ್ಟಣ ಪಂಚಾಯತ್ ಇದ್ದು ಮತ್ತೆ ಇದ್ದಿದ್ದು ಸ್ವಲ್ಪ ಹೋಬಳಿಗೆ ಮೇಲಕ್ಕೆ ಬಂದಿದ್ದು ಹೊಸ ಊರು ಡೆವಲಪ್ ಆಗಿದ್ದಾವೆ. ಇವತ್ತು ಆ ಊರಿಗೆ ಒಂದು ತಾಲೂಕದ ಒಂದು ರೂಪ್ ಬರ್ತದ, ಮತ್ತೊಂದು 4 ಹೊಸ ತಾಲೂಕು ಹುಡ್ತಾವ ಅನ್ನೋಂಥ ಭಾವನೆನೂ ಅಲ್ಲಿದಾವೆ, ಇಲ್ಲಂತಲ್ಲ. ಇವೆಲ್ಲ ಆಗಲೇಬೇಕಾದ ಕಾಲದ ಅನಿವಾರ್ಯಗಳೆಲ್ಲ ಇವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನೆಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಎಷ್ಟು ಚಿಕ್ಕ ಅಂತ ಅಡ್ಮಿನಿಸ್ಟ್ರೇಷನ್ ಆಗ್ತದೆ, ಅಷ್ಟು ಸ್ವಚ್ಛ ಆಗ್ತದೆ. ಅದ್ರ ಸಾಕ್ಷಿಗಳು ಜಗದ ಶ್ರೀಮಂತ ದೇಶಗಳ ರೀತಿಯಾದ ಸಣ್ಣ ರಾಷ್ಟ್ರಗಳಿದ್ದಾವೆ. ಯಾಕೆ ಶ್ರೀಮಂತರಾದ್ರು ಅಂದ್ರೆ ಎಲ್ಲರ ಅಭಿವೃದ್ಧಿ ಆಯ್ತು, ಎಲ್ಲರ ಶಿಕ್ಷಣ ಆಯ್ತು ಅಲ್ಲೇ. ಇದು ನೋಡ್ರಿ ಯುರೋಪ್ ಕಂಡದ್ದು ರಾಷ್ಟ್ರೀಯ ದುಡ್ಡು ಇದಾವ್ರಿ, ಎಷ್ಟು ಅದಾವ. ನಮ್ಮ ಚೀನಾನು ನೋಡೋದ್ರಲ್ಲಿ ಭಾಳ ಗಮನಿಸ್ಬೇಕಾಗಿದ್ದಪ್ಪ. ಏನಂದ್ರೆ ಅಷ್ಟು ದೊಡ್ಡ ರಾಷ್ಟ್ರದ್ರು ಏನು ಮಾಡ್ತಂದ್ರೆ ಅದು ಎಲ್ಲ ತಮ್ಮ ಮಕ್ಕಳ ಶಿಕ್ಷಣ ಸಿಗೋಂಗೆ, ಹೈಯರ್ ಶಿಕ್ಷಣ, ಎಜುಕೇಷನ್, ಟೆಕ್ನಿಕಲ್ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಎಲ್ಲ ಸಿಗುವಂಥದ್ದು ಫ್ರೀಯಾಗಿ ಮಾಡುವಂಥದ್ದು ಮಾಡಿದ್ದು ಭಾಳ ದೊಡ್ಡ ಸಾಹಸ ಮಾಡಿತ್ತು. ಹಾಗೆ ಯುರೋಪ್ ಕಂಡದ್ದು ಒಂದು ಅಮೆರಿಕ ಕಂಡದ ದೇಶಗಳು ಸಹಿತ ಇವತ್ತು ಭಾಳಷ್ಟು ಅದ್ರ US ಆಗಿರ್ಬೋದು, ಕೆನಡಾ ಆಗಿರ್ಬೋದು, ನಮ್ಮ ಯುರೋಪದ ಸಣ್ಣ ರಾಷ್ಟ್ರಗಳು, ಇಂಗ್ಲೆಂಡ್ ಇರಲಿ, ಫ್ರಾನ್ಸ್ ಇರಲಿ, ದೊಡ್ಡ ರಾಷ್ಟ್ರ ಅಲ್ಲ ಅವು. ಅಲ್ಲೇ ಹಾಲೆಂಡ್ ಇರಲಿ, ಜಗೋಸ್ಲಾ ಇರಲಿ, ಯುಗೋಸ್ಲಾವಿಯಾ ಇರಲಿ, ಸ್ಲಾವಿಯಾ ಇರಲಿ, ಪೋಲೆಂಡ್ ಇರಲಿ, ಹಾಲೆಂಡ್ ಇರಲಿ, ಇವನ್ನ ನೋಡ್ರಿ ಅವ್ರು ಏನು ಸಣ್ಣ ನೋಡ್ರಿ. ಇಸ್ರೇಲ್ ಎಷ್ಟದ, ನಮ್ಮ ಬೆಳಗಾವಿ ಜಿಲ್ಲೆ ಎಷ್ಟದ ದೇಶ. ಏನು ಇಡೀ ಇಸ್ಲಾಂ ದೇಶಗಳನ್ನೆಲ್ಲ ಎದುರಿಸುತ್ತದೆ. ಮನೇನೂ ಒಂದು ಸ್ವಲ್ಪ ಹೊಡೆದು ತಿಂತು ಇರಾನದಿಂದ, ಅದರಲ್ಲಿ ಎರಡು ಮಾಡ್ತಿಲ್ಲ. ಆದ್ರೆ ಇಡೀ ಇಸ್ಲಾಮಿಕ್ ಕಂಟ್ರಿಗಳೆಲ್ಲ ಎದುರು ಹಾಕೊಂಡಿಲ್ಲ, ಅಲ್ಲಿ ಬದುಕದ ಉಳದ ಸ್ವತಂತ್ರ ರಾಷ್ಟ್ರ ಮಾಡ್ಕೊಂಡದ. ಅದರಿಂದ ಅಮೆರಿಕಾದಿಂದ ಹೇಳ್ಬೋದು. ಆದ್ರೆ ಅಮೆರಿಕ ಇದು ಏನು ಮಾಡ್ಬೋದು, ಅಮೆರಿಕ ಭಾಳ ಗುಂಡು